ನಮಸ್ಕಾರ. ದೇವರೇ ಗತಿ, ಪ್ರತಿ ಜೀವಾತ್ಮನಲ್ಲೂ ಪರಮಾತ್ಮ. ಯೂಟ್ಯೂಬ್ ಚಾನಲಿನ ಎಲ್ಲ ವೀಕ್ಷಕ ವೃಂದದವರಿಗೂ ಕೂಡ ನಿಮ್ಮ ಡಾಕ್ಟರ್ ಶಿವರಾಮ್ ಭಟ್ ಮಾಡತಕ್ಕಂತಹ ನಮಸ್ಕಾರಗಳು. ಮಾರ್ಚ್ ತಿಂಗಳಿನ ಧನುರ್ರಾಶಿಯ ಭವಿಷ್ಯ ಹೀಗಿದೆ. ಆರಂಭದಿಂದ ಹಿಡಿದು ಮಧ್ಯದವರೆಗೂ ಕೂಡ 6ನೇ ಮನೆಯಲ್ಲಿ ಗುರುವಿನ ಸಂಚಾರವಾಗುವುದರಿಂದ ಪ್ರತಿಯೊಬ್ಬ ಕೆಲಸದಲ್ಲಿಯೂ ಕೂಡ ನಿಮಗೆ ಪ್ರಗತಿ ಲಭಿಸುತ್ತದೆ. ಅಂದರೆ ನೀವು ಏನು ಹಂತ ಹಂತವಾಗಿ ಅಭಿವೃದ್ಧಿಯನ್ನ ಕಾಣ್ತಾ ಇದ್ದೀರೋ ಅದು ಒಂದೇ ಸಲ ಎರಡೆರಡು ಮೆಟ್ಲನ್ನ ಏರಿದ ಹಾಗೆ. ಈ 2ರಷ್ಟು ಲಾಭವನ್ನ ನೀವು ಈ ಸಂದರ್ಭದಲ್ಲಿ ಕಂಡುಕೊಳ್ತೀರಾ. ರಾಹುವಿನ ಸಂಚಾರದಿಂದ ಈ ತಿಂಗಳಲ್ಲಿ ನಿಮಗೆ ಎಲ್ಲರ ಬೆಂಬಲ, ಅಂದ್ರೆ ನೀವು ಕೆಲಸವನ್ನ ಮಾಡ್ತಾ ಇದ್ರೆ ನಿಮ್ಮ ಸಹೋದ್ಯೋಗಿಗಳಿಂದ ಎಲ್ಲರೂ ಕೂಡ ನಿಮ್ಮನ್ನ ಬೆಂಬಲವನ್ನ ಮಾಡ್ತಾರೆ, ಸಪೋರ್ಟ್ ಮಾಡ್ತಾರೆ. ನೀವು ಇನ್ನೂ ಹೆಚ್ಚು ಹೆಚ್ಚು ಕೆಲಸದಲ್ಲಿ ಪಾಲ್ಗೊಳ್ಳಿಕ್ಕೆ ನಿಮಗೆ ಒಂದು ರೀತಿಯಾದಂತಹ ಒಂದು ಒಳ್ಳೆಯ ವಾತಾವರಣವನ್ನ ನಿಮ್ಮ ಎಲ್ಲ ಸ್ನೇಹಿತ ವರ್ಗದವರು ಕೂಡ ಮಾಡಿಕೊಡ್ತಾರೆ. ಹಾಗೇನೆ ಗುರುವು 7ನೇ ಮನೆಯಲ್ಲಿ ಸಲಿಸುವುದರಿಂದ ನಿಮ್ಮ ವ್ಯಾಪಾರದಲ್ಲಿ ಇನ್ನೂ ಕೂಡ ಅಭಿವೃದ್ಧಿ. ಈಗ ಗುರುವಿನ ಅನುಗ್ರಹವಾಯಿತು, ಅದೇ ರೀತಿಯಾಗಿ ರಾಹುವಿನ ಸಂಚಾರದಿಂದಲೂ ಕೂಡ ಜಾತಕದಲ್ಲಿ ಧನುರ್ರಾಶಿಯವರಿಗೆ ಈ ತಿಂಗಳಲ್ಲಿ ಸ್ವಲ್ಪ ಸ್ಪೀಡ್ ಆಗತ್ತೆ ನಿಮ್ಮ ಕೆಲಸ ಕಾರ್ಯ. ಯಾವ ಒಂದು ಸರ್ಕಾರಿ ಯಾವುದೇ ಒಂದು ಕೆಲಸದಲ್ಲಿ ಇಷ್ಟು ದಿವಸ ಅಡೆತಡೆಗಳಿದ್ರೆ, ನಿಮ್ಗೆ ಗೌರ್ಮೆಂಟ್ ಜಾಬ್ ಆಗ್ಬೇಕು ಅಂತ ಅಡೆತಡೆ ಇದ್ರೆ ಅದೆಲ್ಲವೂ ಕೂಡ ಈ ತಿಂಗಳಿನಲ್ಲಿ ಸಮಸ್ಯೆಗಳು ಪರಿಹಾರವಾಗಿ ಆ ಒಂದು ಕೆಲಸ ನಿಮಗೆ ಪ್ರಾಪ್ತಿಯಾಗುತ್ತದೆ. ಡಾಕ್ಟರ್ ಶಿವರಾಮ್ ಭಟ್ ಅವರ ನೇತೃತ್ವದಲ್ಲಿ ಇದೇ ಏಪ್ರಿಲ್ 30ರ ಅಕ್ಷಯ ತೃತೀಯ ದಿನದಂದು ಅಷ್ಟಲಕ್ಷ್ಮಿ ಮಹಾಯಾಗವನ್ನ ಹಮ್ಮಿಕೊಂಡಿದೆ. ಯಾಗದಲ್ಲಿ ಭಾಗವಹಿಸುವವರಿಗೆ 48 ದಿನಗಳಿಂದ ಪೂಜಿಸಲ್ಪಟ್ಟ ಅಷ್ಟಲಕ್ಷ್ಮಿ ಯಂತ್ರ ಹಾಗೂ ಶ್ರೀ ರಕ್ಷೆಯನ್ನ ಕೊಡಲಾಗುವುದು. ಎಲ್ಲರೂ ಈ ಯಾಗದಲ್ಲಿ ಭಾಗವಹಿಸಿ ಶ್ರೀ ತಾಯಿಯ ಕೃಪೆಗೆ ಪಾತ್ರರಾಗಿ. ಹೆಚ್ಚಿನ ಮಾಹಿತಿಗಾಗಿ ದೇವರೇಗತಿ.com ವೆಬ್ಸೈಟ್ ಅನ್ನ ಪರೀಕ್ಷಿಸಿ ಅಥವಾ ಈ ಕೆಳಗಿನ ನಂಬರ್ಗೆ ಸಂಪರ್ಕಿಸಿ. ಹಾಗೇನೆ ನಿಮ್ಮ ಜಾತಕಕ್ಕೆ 15ನೇ ತಾರೀಕು ಆದ ನಂತರ ಶನಿ, ರಾಹು ಮತ್ತು ಗುರುವಿನ ಸಂಚಾರದಿಂದ ಸ್ವಲ್ಪ ವ್ಯತ್ಯಯಗಳು ಆಗಬಹುದು. ಅಂದ್ರೆ ಸ್ವಲ್ಪ ಅಡೆತಡೆಗಳು ಬರತಕ್ಕಂಥದ್ದು. ನಿಮ್ಮ ಸನ್ಮಿತ್ರರು ನಿಮ್ಮ ಹಿಂದ್ಗಡೆಯಿಂದ ಏನೋ ಸ್ವಲ್ಪ ಬೇಡದಿದ್ದ ರೀತಿಯಲ್ಲಿ ಕಾಮೆಂಟ್ಗಳನ್ನು ಮಾಡತಕ್ಕಂಥದ್ದು, ನಿಮ್ಗೆ ಸ್ವಲ್ಪ ಕಿರಿಕಿರಿ ಆಗತಕ್ಕಂಥದ್ದು, ಇವೆಲ್ಲವೂ ನಿಮ್ಮ ಕಾರ್ಯಕ್ಷೇತ್ರದಲ್ಲಿ ಸ್ವಲ್ಪ ತೊಂದರೆಗಳು ಕಂಡು ಬರುತ್ತದೆ. ಆದ್ರೆ ಅದಕ್ಕೆ ಯಾವುದಕ್ಕೂ ಕೂಡ ನೀವು ಯೋಚನೆಯನ್ನ ಮಾಡದೇನೆ ಒಂದು ಹಂತದಲ್ಲಿ ನೀವು ದೇವತಾ ಆರಾಧನೆ ಮತ್ತು ದೇವರ ಅನುಗ್ರಹದಿಂದ, ಗುರುವಿನ ಅನುಗ್ರಹದಿಂದ ನೀವು ಈ ತಿಂಗಳಲ್ಲಿ ನಿಮ್ಮ ಗುರಿಯನ್ನ ಖಂಡಿತವಾಗಿಯೂ ಸಾಧನೆಯನ್ನ ಸಾಧಿಸ್ತೀರಾ. ಇನ್ನು ವಿದ್ಯಾರ್ಥಿಗಳಿಗೆ ನೋಡಬೇಕು ಅಂತ ಹೇಳಾದ್ರೆ ಸರಸ್ವತಿ ಮತ್ತು ದಕ್ಷಿಣಾಮೂರ್ತಿಯ ಆರಾಧನೆಯನ್ನ ಮಾಡುವುದರಿಂದ ಈ ತಿಂಗಳಲ್ಲಿ ನಿಮಗೆ ಸ್ವಲ್ಪ ಮಟ್ಟಿಗೆ ಇರತಕ್ಕಂತಹ ಭಯಭೀತಿಗಳು ದೂರವಾಗತ್ತೆ. ಯಾಕಂತಂದ್ರೆ ಧನುರ್ರಾಶಿಯವರಿಗೆ ಈ ತಿಂಗಳಿನಲ್ಲಿ ಸ್ವಲ್ಪ ಆರೋಗ್ಯದಲ್ಲಿ ವಿದ್ಯಾರ್ಥಿಗಳಿಗೆ ಸ್ವಲ್ಪ ಆರೋಗ್ಯದಲ್ಲಿ ವ್ಯತ್ಯಾಸ ಆಗತಕ್ಕಂತ ಸಾಧ್ಯತೆಗಳಿರೋದ್ರಿಂದ ಅದಕ್ಕೆ ಸಂಬಂಧವಾಗಿ ನಾನು ಹೇಳಿದ್ದೇನೆ, ದಕ್ಷಿಣಾಮೂರ್ತಿ ಮತ್ತು ಸರಸ್ವತಿಯ ಆರಾಧನೆಯನ್ನ ಮಾಡಿಕೊಂಡು ನೀವು ಅಧ್ಯಯನವನ್ನ ಮಾಡುವುದರಿಂದ, ಗುರುವಿನ ಆರಾಧನೆಯನ್ನ ಮಾಡುವುದರಿಂದ ನಿಮಗಿರತಕ್ಕಂತಹ ಭಯಭೀತಿಗಳು ದೂರವಾಗಿ ಉನ್ನತವಾದಂತಹ ಅಂಕವನ್ನ ಪಡೆಯಲಿಕ್ಕೆ ನಿಮಗೆ ಸಾಧ್ಯವಾಗತ್ತೆ. ಕುಟುಂಬದಲ್ಲಿ ಹೇಳಬೇಕು ಅಂತ ಹೇಳಾದ್ರೆ ಎಷ್ಟೋ ವರ್ಷಗಳಿಂದ ನಿಮ್ಮ ಕುಟುಂಬದಲ್ಲಿರತಕ್ಕಂತಹ ವ್ಯಾಜ್ಯ ಜಾಗದ ಜಮೀನಿನ ಸಂಬಂಧಪಟ್ಟವಾಗಿ ಯಾವುದೇ ರೀತಿಯಾದಂತಹ ತೊಂದರೆ ತಾಪತ್ರೆಗಳಿದ್ದರೂ ಕೂಡ ಅವೆಲ್ಲವೂ ಕೂಡ ಈ ತಿಂಗಳಿನಲ್ಲಿ ದೂರವಾಗುತ್ತದೆ. ಹಾಗಾಗಿ ನಿಮ್ಮ ಜಾಗದಲ್ಲಿ, ನಿಮ್ಮ ಜಮೀನಲ್ಲಿ ಇರತಕ್ಕಂತಹ ಕ್ಷೇತ್ರಪಾಲ ಯಾವ್ದಾದ್ರು ದೇವತೆಗಳಿದ್ರೆ, ನಾಗ ದೇವತೆಗಳಾಗಿರಬಹುದು, ಚೌಡಿ ದೇವತೆಗಳಾಗಿರಬಹುದು, ಆ ದೇವತೆಗಳಿಗೆ ಈ ಸಂದರ್ಭದಲ್ಲಿ ಅಲ್ಲಿ ಒಂದು ಪೂಜೆಯನ್ನ ಕೊಡತಕ್ಕಂಥದ್ದು ಒಳ್ಳೆಯದು. ಅದರಿಂದ ನಿಮ್ಮ ಸುತ್ತಮುತ್ತಲಿನ ಜಮೀನಿನವರು ಒತ್ತುವರಿಯನ್ನ ಮಾಡತಕ್ಕ ಅಥವಾ ಅಕ್ಕಪಕ್ಕದ ಜಾಗದ ಒಟ್ಟಿಗೆ ಇರತಕ್ಕಂತಹ ಕಿರಿಕಿರಿಗಳು, ಎಷ್ಟೋ ದಿವಸಗಳಿಂದ ಇರತಕ್ಕಂತಹ ವೈಮನಸ್ಸುಗಳು ದೂರವಾಗತಕ್ಕಂತಹ ಸಾಧ್ಯತೆಗಳು ಇರ್ತದೆ. ಹಾಗಾಗಿ ವಿಶೇಷವಾಗಿ ನೀವು ಈ ತಿಂಗಳಿನಲ್ಲಿ ಆ ಎಲ್ಲ ದೇವರಿಗೂ ಒಂದು ಪೂಜೆಯನ್ನ ಕೊಡತಕ್ಕಂಥದ್ದು ತುಂಬಾ ಒಳ್ಳೆಯದು. ಆರೋಗ್ಯ ವಿಷಯದಲ್ಲಿ ಹೇಳಬೇಕು ಅಂತ ಹೇಳಾದ್ರೆ ಹೊಟ್ಟೆ ಸಂಬಂಧಪಟ್ಟ ಹಾಗೆ ಆರೋಗ್ಯದಲ್ಲಿ ವ್ಯತ್ಯಯಗಳಾಗತಕ್ಕಂಥದ್ದು, ಅಜೀರ್ಣವಾಗಿರಬಹುದು ಅಥವಾ ಗ್ಯಾಸ್ಟ್ರಿಕ್ ಸಮಸ್ಯೆಗಳಿಂದ ನೀವು ಬಳಲ್ತಕ್ಕಂಥ ಸಾಧ್ಯತೆಗಳು ಇರ್ತದೆ. ಅದಕ್ಕೆ ನೀವು ಹೆಚ್ಚಿನದಾಗಿ ಪ್ರಾತಃ ಕಾಲದಲ್ಲಿ ಸೂರ್ಯನಾರಾಯಣನ ಪ್ರಾರ್ಥನೆಯನ್ನ ಮಾಡಿ ಬಿಸಿ ನೀರನ್ನ ಕುಡಿತಕ್ಕಂಥದ್ದು ಒಂದು ಒಳ್ಳೆಯದು. ಹಾಗೇನೆ ಹೊರಗಡೆ ತಿಂಡಿ ತಿನಿಸುಗಳನ್ನ ಸ್ವಲ್ಪ ಮಟ್ಟಿಗೆ ನೀವು ತಿನ್ನಬಾರದು, ಅದರಿಂದ ನಿಮಗೆ ಆರೋಗ್ಯದಲ್ಲಿ ವ್ಯತ್ಯಯವಾಗತಕ್ಕಂಥ ಸಾಧ್ಯತೆಗಳು ಇರ್ತದೆ. ಹಾಗೇನೆ ಇದೇ ಬರತಕ್ಕಂತಹ ಏಪ್ರಿಲ್ 30ನೇ ತಾರೀಕಿನಂದು
ಅಕ್ಷಯ ತೃತೀಯೆಗೆ ಪ್ರಯುಕ್ತವಾಗಿ ವಿಶೇಷವಾಗಿ ಅಷ್ಟಮಹಾಲಕ್ಷ್ಮಿ ಯಾಗವನ್ನ ನಾವು ಹಮ್ಮಿಕೊಂಡಿದ್ದೇವೆ. ಈ ಮಹಾಲಕ್ಷ್ಮಿ ಯಾಗಕ್ಕೆ ಸಂಬಂಧವಾಗಿ 48 ದಿವಸಗಳ ಮುಂಚಿತವಾಗಿ ಆ ಲಕ್ಷ್ಮಿಯ ಯಂತ್ರಕ್ಕೆ ಪೂಜಾ ಪುನಸ್ಕಾರಗಳು ಪ್ರಾರಂಭವಾಗತ್ತೆ. ನೀವು ಆ ಪೂಜೆಯಲ್ಲಿ ಪಾಲ್ಗೊಳ್ಳಬೇಕು ಅಂತ ಹೇಳಾದ್ರೆ ಈ ಕೆಳಕಂಡಂತಹ ವೆಬ್ಸೈಟ್ ನಲ್ಲಿ ನೀವು ಮುಂಚಿತವಾಗಿ ಅದರಲ್ಲಿ ಎಲ್ಲವೂ ವಿವರಣೆಗಳು ಕೂಡಿ ಬಂದಿರುತ್ತೆ. ಅದಕ್ಕೆ ನೀವು ಮುಂಚಿತವಾಗಿ ಅದರಲ್ಲಿ ಸಬ್ಸ್ಕ್ರೈಬ್ ಆಗತಕ್ಕಂಥದ್ದು, ಅದಕ್ಕೆ ಯಾವೆಲ್ಲ ರೀತಿಯಾದಂತ ವಿವರಣೆಗಳನ್ನ ತುಂಬಬೇಕು ಅದೆಲ್ಲವೂ ಕೂಡ ಅದರಲ್ಲಿ ವಿವರವಾಗಿ ಕಂಡು ಬರ್ತದೆ. ಆ ವೆಬ್ಸೈಟ್ ನಲ್ಲಿ ನೀವು ಗಮನಿಸಬಹುದು. ಹೆಚ್ಚೆಚ್ಚು ಜನ ಈ ಪೂಜೆಯಲ್ಲಿ ಪಾಲ್ಗೊಂಡು ಪೂಜೆಯ ಪ್ರಸಾದವನ್ನ ನೀವು ಸ್ವೀಕಾರ ಮಾಡಿಕೊಳ್ಬೇಕು. ನಮಸ್ಕಾರ. ಡಾಕ್ಟರ್ ಶಿವರಾಮ್ ಭಟ್ ಅವರ ನೇತೃತ್ವದಲ್ಲಿ ಇದೇ ಏಪ್ರಿಲ್ 30ರ ಅಕ್ಷಯ ತೃತೀಯ ದಿನದಂದು ಅಷ್ಟಲಕ್ಷ್ಮಿ ಮಹಾಯಾಗವನ್ನ ಹಮ್ಮಿಕೊಂಡಿದೆ. ಯಾಗದಲ್ಲಿ ಭಾಗವಹಿಸುವವರಿಗೆ 48 ದಿನಗಳಿಂದ ಪೂಜಿಸಲ್ಪಟ್ಟ ಅಷ್ಟಲಕ್ಷ್ಮಿ ಯಂತ್ರ ಹಾಗೂ ಶ್ರೀ ರಕ್ಷೆಯನ್ನ ಕೊಡಲಾಗುವುದು. ಎಲ್ಲರೂ ಈ ಯಾಗದಲ್ಲಿ ಭಾಗವಹಿಸಿ ಶ್ರೀ ತಾಯಿಯ ಕೃಪೆಗೆ ಪಾತ್ರರಾಗಿ. ಹೆಚ್ಚಿನ ಮಾಹಿತಿಗಾಗಿ ದೇವರಿಗತಿ.com ವೆಬ್ಸೈಟ್ ಅನ್ನ ಪರೀಕ್ಷಿಸಿ ಅಥವಾ ಈ ಕೆಳಗಿನ ನಂಬರ್ಗೆ ಸಂಪರ್ಕಿಸಿ.